ನೀರಿನ ಮೇಲೆ ತೇಲ್ಬಿಟ್ಟಿರ್ತೀವಿ. ಅದಕ್ಕೆ ರಂಧ್ರಗಳನ್ನು ಮಾಡಿ ನಾವೇನು ಮಾಡ್ತೀವಿ, ಗಿಡವನ್ನು ನಾವು ಪ್ರೋಟ್ರೆಯಲ್ಲಿ ಗಿಡವನ್ನು ಬೆಳೆದು, ಇದು ನೆಟ್ ಕಪ್ ಅಂತ ಕರಿತೀವಿ. ಈ ನೆಟ್ ಕಪ್ಪಲ್ಲಿ ನಾವು ಗಿಡವನ್ನು ಹಾಕಿ ಇದರಲ್ಲಿ ತೇಲ್ಬಿಡಬೇಕಾಗುತ್ತೆ. ಈ ಕ್ಲೇ ಬಾಲನ್ನು ನಾವು ಉಪಯೋಗಿಸ್ತೀವಿ. ಮಣ್ಣಿನ ಬದಲು ಈ ಕ್ಲೇ ಬಾಲನ್ನು ನಾವು ಉಪಯೋಗಿಸ್ತೀವಿ. ಫಿಲ್ಮ್ ಟೆಕ್ನಿಕ್ ಅಂದಾಗ ಇಲ್ಲಿ ನೀವು ನೋಡ್ಬೋದು, ಸಣ್ಣದಾಗಿ ಹರಿಬಿಟ್ಟಿರ್ತೀವಿ ನೀರನ್ನು. ಹೌದು. 1 ಎಕರೆಯಲ್ಲಿ ಬೆಳೆಯುವಂಥ ಪ್ರಾಡ್ಯೂಸು ಇಲ್ಲಿ ನಮಗೆ 1/4 ಎಕರೆಯಲ್ಲಿ ಬೆಳಿಬೋದು. ನಾವು ನ್ಯೂಟ್ರಿಯೆಂಟ್ ದ್ರಾವಣವನ್ನು ರೆಡಿ ಮಾಡಿರೋಂಥ ಟ್ಯಾಂಕು. ಇದರಿಂದ ಏನಾಗುತ್ತೆ, ದ್ರಾವಣ ಎಲ್ಲ ಗಿಡಗಳಿಗೂ ಹೋಗುತ್ತೆ, ಹೋಗ್ಬಿಟ್ಟು ಇಲ್ಲಿ ವಾಪಸ್ ಬರುತ್ತೆ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಕೆ ವಿಶ್ವನಾಥ್ ಅಂತ. ಇಲ್ಲಿ ಹೈಡ್ರೋಪೋನಿಕ್ ಪ್ರಾಯೋಜನೆಯ ಮುಖ್ಯಸ್ಥನಾಗಿದ್ದೀನಿ, ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು. ರೈತ ಬಾಂಧವರೇ, ಈ ಹೈಡ್ರೋಪೋನಿಕ್ ತಂತ್ರಜ್ಞಾನ ಅಥವಾ ಮಣ್ಣು ರಹಿತ ಕೃಷಿ ಅಂದರೆ ಏನು, ಈ ಯಾರು ಮಾಡಬೇಕು, ಎಲ್ಲಿ ಮಾಡಬೇಕು, ಯಾಕೆ ಮಾಡಬೇಕಂತ ನಾನು ತಿಳಿಸ್ಕೊಡ್ತೀನಿ. ಈ ಮಣ್ಣು ರಹಿತ ಕೃಷಿಯನ್ನು ಹೊಸದೇನಲ್ಲ. ಈಗ ನಾವು ಬ್ಯಾಬಿಲೋನಿಯನ್ ನಾಗರಿಕತೆ ಅಂತ ಓದಿದ್ದೀವಿ. ಬ್ಯಾಬಿಲೋನಿಯನ್ ನಾಗರಿಕತೆಯಲ್ಲೇ ತೂಗು ಉದ್ಯಾನವನಗಳನ್ನು ಮಾಡ್ತಾಯಿದ್ರು. ಆ ತೂಗು ಉದ್ಯಾನವನಗಳನ್ನು ಮಣ್ಣಿಂದ ಬೆಳೀತಾಯಿದ್ರು ಅವರು. ಅದೇ ಥರ ಈಗ ನಮ್ಮ ಕೃಷಿಯಲ್ಲಿ ಇದು ಹೊಸ ತಂತ್ರಜ್ಞಾನ. ಯಾಕಂದರೆ ಈಗ ನೀವು ನೋಡ್ತಾ ಇರ್ಬೋದು, ಪಟ್ಟಣಗಳು ಜಾಸ್ತಿ ಆಗ್ತಾಯಿದೆ, ಹಿಡುವಳಿ ಕಮ್ಮಿ ಆಗ್ತಾಯಿದೆ. ಆಮೇಲೆ ಒಬ್ಬ ರೈತರ ಹಿಡುವಳಿ ಇನ್ನೂ ಕಮ್ಮಿ ಆಗ್ತಾಯಿದೆ. ಯಾಕಂದರೆ ನಾವು ಫ್ಯಾಮ್ಲಿಗಳು ಡಿವೈಡ್ ಆಗಿ ಏನಾಗ್ತಾಯಿದೆ, ಹಿಡುವಳಿ ಕಮ್ಮಿ ಆಗ್ತಾ ಇರೋದ್ರಿಂದ ಎಲ್ಲಿ ಹಿಡುವಳಿ ಕಮ್ಮಿ ಇರುತ್ತೆ, ಆಮೇಲೆ ಎಲ್ಲಿ ನೀರು ಕಮ್ಮಿ ಇರುತ್ತೆ, ಎಲ್ಲಿ ನಾವು ವರ್ಷ ಪೂರ್ತಿ ತರಕಾರಿ ಬೆಳೆಯೋಕ್ಕಾಗೋದಿಲ್ವೋ ಅಂಥ ಪ್ರದೇಶದಲ್ಲಿ ನಾವು ಈ ಹೈಡ್ರೋಪೋನಿಕ್ ತಂತ್ರಜ್ಞಾನವನ್ನು ಅಳವಡಿಸ್ಕೋಬೋದು. ಈ ಹೈಡ್ರೋಪೋನಿಕ್ ತಂತ್ರಜ್ಞಾನದಿಂದ ಮುಖ್ಯ ಉಪಯೋಗಗಳೇನೆಂದರೆ, ನಾವು 90% ನೀರನ್ನು ಉಳಿಸ್ಬೋದು. ಈಗ ಯಾವುದೋ ಒಂದು ಬೋರ್ವೆಲ್ ಇರುತ್ತೆ ನಮ್ಮಲ್ಲಿ, ಬರೀ 1 ಇಂಚ್ ಬರ್ತಾ ಇರುತ್ತೆ, ಅದು 4 ಎಕರೆ ನಾನು ವ್ಯವಸಾಯ ಮಾಡಬೇಕು ಅಂದಾಗ ಈ ಹೈಡ್ರೋಪೋನಿಕ್ ತಂತ್ರಜ್ಞಾನವನ್ನು ನಾವು ಅಲ್ಲಿ ಅಳವಡಿಸ್ಕೋಬೋದು. ನಾನು ವರ್ಷ ಪೂರ್ತಿ ಬೆಳೆ ಬೆಳಿಬೇಕು, ಈಗ ವಾರಂಗಲಲ್ಲಿದ್ದೀವಿ ಅಥವಾ ರಾಯಚೂರಲ್ಲಿದ್ದೀವಿ, ಅಲ್ಲಿ ನಾವು ವರ್ಷ ಪೂರ್ತಿ ಬೆಳೆ ಬೆಳೆಯೋಕ್ಕಾಗೋದಿಲ್ಲ ವೆಜಿಟೇಬಲ್ಸು ಅಂದಾಗ ಏನಾಗುತ್ತೆ, ಈ ಥರ ಪಾಲಿ ಹೌಸು, ಕಂಟ್ರೋಲ್ಡ್ ಕಂಡೀಷನ್ ಪಾಲಿ ಹೌಸು ಮಾಡಿಕೊಂಡು ನಾವು ಬೆಳೆಗಳನ್ನು ಬೆಳೀತಾ ಹೋಗ್ಬೋದು. ಆಮೇಲೆ ಇಲ್ಲಿ ಇನ್ನೊಂದೇನೆಂದರೆ, ನಾವು ಉಳ್ಳಂಗಿಲ್ಲ. ಆಮೇಲೆ ಸ್ವಲ್ಪ ಏರಿಯಾದಲ್ಲಿ ಹೆಚ್ಚು ಬೆಳೆಯನ್ನು ಬೆಳೆಯಬೋದು. ಆಮೇಲೆ ಬೆಳೆ ಅವಧಿ ಕಮ್ಮಿ. ಈಗ ನಾವು ಭೂಮಿಯಲ್ಲಿ ಬೆಳಿಬೇಕಾದ್ರೆ 60 ದಿವಸ ಬೇಕು, ಅದೇ ಬೆಳೆಯನ್ನು 40ರಿಂದ 45 ದಿವಸದಲ್ಲಿ ನಾವು ಬೆಳಿಬೋದು. ನಂತರ ಇಲ್ಲಿ ಮುಖ್ಯವಾಗಿ ನಾವು ಪೋಷಕಾಂಶಗಳನ್ನು ಏನು ಮಾಡ್ತೀವಿ, ರೀಸೈಕ್ಲಿಂಗ್ ಅಂತ ಮಾಡ್ತೀವಿ. ಈ ಪೋಷಕಾಂಶಗಳು ಗಿಡಕ್ಕೆ ಕೊಡ್ತೀವಿ, ಉಳಿದಿದ್ದನ್ನು ಟ್ಯಾಂಕ್ ಹೋಗುತ್ತೆ, ಮತ್ತು ವಾಪಸ್ಸು ಸಸ್ಯಕ್ಕೆ ಸಿಗುತ್ತೆ. ಅಂದರೆ ನಮ್ಮ ಪೋಷಕಾಂಶಗಳು ಎಲ್ಲಿಯೂ ಪೋಲಾಗೋದಿಲ್ಲ. ಏನಾಗುತ್ತೆ, ಪೋಷಕಾಂಶಗಳೆಲ್ಲನೂ ಗಿಡ ಹೀರ್ಕೊಂಡು ಬೆಳೀತಾ ಹೋಗುತ್ತೆ. ಪೋಷಕಾಂಶಗಳು ಯಾವುದೇ ನಷ್ಟವನ್ನಾಗೋದಿಲ್ಲ. ಈಗ ಮಾಮೂಲಿ ಭೂಮಿಯಲ್ಲಿ ನಾವು ಪೋಷಕಾಂಶಗಳು ಕೊಟ್ಟಾಗ ಅದು ಬೋರ್ವೆಲ್ಗೆ ಹೋಗುತ್ತೆ. ಬೋರ್ವೆಲ್ಲಿಂದ ಏನಾಗುತ್ತೆ, ನಂತರ ನಮ್ಮ ಆಹಾರ ಸರಪಳಿಗೆ ಬರೋ ಚಾನ್ಸಸ್ ಇರುತ್ತೆ. ಅಂದರೆ ಇದರಿಂದ ಪರಿಸರ ಸಂರಕ್ಷಣೆಯೂ ಆಗುತ್ತೆ ಅಂತ ನಾವು ಹೇಳ್ಬೋದು. ಇಲ್ಲಿ ಮುಖ್ಯವಾಗಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಹೈಡ್ರೋಪೋನಿಕ್ ತಂತ್ರಜ್ಞಾನದಲ್ಲಿ ನಾವು 10 ಮಾಡೆಲ್ಗಳನ್ನು ನಾವು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ರೈತರು ಯಾವ ಮಾಡಲು ಅವರಿಗೆ ಸೂಕ್ತ ಆಗುತ್ತೆ ಆ ಮಾದರಿಯನ್ನು ಅವ್ರು ಸೆಲೆಕ್ಟ್ ಮಾಡಿಕೊಂಡು ಅವರ ತೋಟದಲ್ಲಿ ಅಡಾಪ್ಟ್ ಮಾಡ್ಕೋಬೋದು. ಮೊದಲನೇದಾಗಿ ಈ ತಂತ್ರಜ್ಞಾನವನ್ನು ನೋಡ್ಬೋದು. ಇಲ್ಲಿ ನಾವು ಇದು ಡೀಪ್ ವಾಟರ್ ಕಲ್ಚರ್ ಅಂತೀವಿ, ಅಥವಾ ಇದನ್ನು ಅಕ್ವಾಪೋನಿಕ್ಸ್ಗೆ ಇಂಟಿಗ್ರೇಟು ಮಾಡ್ಬೋದು. ಇಲ್ಲಿ ಏನಾಗಿದೆ, ನಾವು ಇಲ್ಲಿ ತೊಟ್ಟಿಗಳನ್ನು ಕಟ್ಟಿದ್ದೀವಿ. ತೊಟ್ಟಿಗಳನ್ನು ಕಟ್ಟಿ ತೊಟ್ಟಿಗಳ ಮೇಲೆ ಏನಾಗುತ್ತೆ, ರ್ಯಾಪ್ಟ್ ಅಂತೀವಿ, ಥರ್ಮೋಕೋಲ್ ಥರ ರ್ಯಾಪ್ಟನ್ನು ನಾವು ಬಿಡುಗಡೆ ಮಾಡಿ ಇಟ್ಟಿದ್ದೀವಿ. ಇಲ್ಲಿ ನೋಡ್ಬೋದು, ಇಲ್ಲಿ ನಾನೇ ತೋರಿಸ್ತೀನಿ ಬನ್ನಿ.
ಇಲ್ಲಿ ಏನಾಗುತ್ತೆ, ಇದು ಥರ್ಮೋಕೋಲ್ ಅಥವಾ ರ್ಯಾಪ್ಟ್ ಅಂತ ಕರಿತೀವಿ. ಇದರ ಏನೋ ನೀರಿನ ಮೇಲೆ ತೇಲ್ಬಿಟ್ಟಿರ್ತೀವಿ. ಅದಕ್ಕೆ ರಂಧ್ರಗಳನ್ನು ಮಾಡಿ ನಾವೇನು ಮಾಡ್ತೀವಿ, ಗಿಡವನ್ನು ನಾವು ಪ್ರೋಟ್ರೆಯಲ್ಲಿ ಗಿಡವನ್ನು ಬೆಳೆದು, ಇದು ನೆಟ್ ಕಪ್ ಅಂತ ಕರಿತೀವಿ. ಈ ನೆಟ್ ಕಪ್ಪಲ್ಲಿ ನಾವು ಗಿಡವನ್ನು ಹಾಕಿ ಇದರಲ್ಲಿ ತೇಲ್ಬಿಡಬೇಕಾಗುತ್ತೆ. ಈ ನ್ಯೂಟ್ರಿಯೆಂಟ್ಸು ಅಥವಾ ಪೋಷಕಾಂಶಗಳನ್ನು ಅದು ನೀರಿಂದ ತೆಗೆದುಕೊಂಡು ಬೆಳೀತಾ ಹೋಗುತ್ತೆ. ನೀವು ಕೇಳ್ಬೋದು, ಇಲ್ಲಿ ಯಾಕೆ ಏನು ಬೇರು ಕೊಳೆಯೋದಿಲ್ವಾ ಅಂತ ಕೇಳ್ಬೋದು. ಬೇರು ಇಲ್ಲಿ ಕೊಳೆಯೋ ಪ್ರಮೇಯ ಭಾಳಷ್ಟು ಕಮ್ಮಿ. ಯಾಕೆ ಕಮ್ಮಿ ಅಂದರೆ, ನಾವು ಇಲ್ಲಿ ಏರಿಯೇಟ್ರ್ ಕೊಡ್ತೀವಿ. ಏರಿಯೇಟ್ರ್ ಅಂದರೆ ನೀವು ಫಿಶ್ ಟ್ಯಾಂಕಲ್ಲಿ ಏನೋ ಫಿಶ್ಶಿಗೆ ಯಾವ ಥರ ಏರ್ ಕೊಡ್ತೀವೋ ಅದೇ ಥರ ಏರಿಯೇಟ್ರ್ ಕೊಡ್ತೀವಿ. ಇಲ್ಲಿ ಅಲ್ಲಿದೆ. ಅಲ್ಲಿ ಇದು ಸೊಪ್ಪು ತರಕಾರಿಗಳು ಹೆಚ್ಚಾಗಿ ಬೆಳೀತಾ ಹೋಗ್ಬೋದು ಇದರಲ್ಲಿ. ಅದೇ ನೀವು ತರಕಾರಿ ಬೆಳೆಗಳನ್ನು ಏನಾದ್ರು ಬೆಳಿಬೇಕಾದ್ರೆ ಬೇರೆ ಮೆಥಡ್ ಇದೆ. ಗ್ರೋ ಬ್ಯಾಗ್ ಮೆಥಡ್ ಇದೆ, ಆಮೇಲೆ ಡಚ್ ಬಕೆಟ್ ಮೆಥಡ್ ಇದೆ. ಅದು ಮುಂದೆ ತಿಳಿಸ್ಕೊಡ್ತೀನಿ. ಈಗ ಇಲ್ಲಿ ನಾವು ಡೀಪ್ ವಾಟರ್ ಕಲ್ಚರಲ್ಲಿ ನೀವು ನೋಡ್ಬೋದು, ಲೆಟ್ಯೂಸ್ ಬೆಳೆದಿದ್ದೀವಿ, ಸೆಲರಿ ಬೆಳೆದಿದ್ದೀವಿ, ಪಾಕ್ಚಾಯ್ ಬೆಳೆದಿದ್ದೀವಿ, ಮತ್ತು ಗ್ರೀನ್ ಲೆಟ್ಯೂಸ್ ಬೆಳೆದಿದ್ದೀವಿ. ಈ ಎಲ್ಲ ಬೆಳೆಗಳನ್ನು ನಾವು ಈ ಡೀಪ್ ವಾಟರ್ ಕಲ್ಚರಲ್ಲಿ ಬೆಳಿಬೋದು. ಆಮೇಲೆ ಇಲ್ಲಿ ಇದರಲ್ಲಿ ಮೇಂಟೆನೆನ್ಸ್ ಏನು ಅಂದರೆ, ಮುಖ್ಯವಾಗಿ ನಾವು ಏರ್ ಬಬ್ಲಿಂಗ್ ಕೊಡಬೇಕು. 1, 2 ಈ ನಾವು ಏನಾದ್ರು ನ್ಯೂಟ್ರಿಯೆಂಟ್ಸ್ ಕೊಟ್ಟಾಗ ಅದಕ್ಕೆ ಅದರ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ pH ನಾವು ಅದಕ್ಕೆ ಇಷ್ಟಿಷ್ಟೇ ಅಂತ ನಿಗದಿ ಇರುತ್ತೆ. ಅದನ್ನು ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಯಾವ ರೀತಿ ನೀವು ಅದು ಏನೋ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಮೀಟ್ರ್ ಅಂತಿರುತ್ತೆ. ಅದರಲ್ಲಿ ನಾವು ಚೆಕ್ ಮಾಡಿದಾಗ 1200 ಮೇಲೆ ಇರಬಾರ್ದು, 1200 ಕಮ್ಮಿ ಇರಬೇಕು. ನಂತರ pH 5.5 6.5 ಇರಬೇಕಾಗುತ್ತೆ. ಅಷ್ಟು ಮೇಂಟೈನ್ ಮಾಡಿದರೆ ನಮಗೆ ಉತ್ಕೃಷ್ಟವಾಗಿ ಬೆಳೆ ಬರುತ್ತೆ. ಆಮೇಲೆ ಇಲ್ಲಿ ಕಡಿಮೆ ಏರಿಯಾದಲ್ಲಿ ಹೆಚ್ಚು ಸಸ್ಯಗಳನ್ನು ನಾವು ಬೆಳಿಬೋದು. ನೀವು ನೋಡ್ತಾ ಇದ್ದೀರಿ, ಇಲ್ಲಿ ಒಂದು ಟ್ಯಾಂಕಲ್ಲಿ ಹೆಚ್ಚು ಕಮ್ಮಿ 1500 ಸಸ್ಯಗಳು ನಾವು ಬೆಳೀತಾ ಇದ್ದೀವಿ. ಇಷ್ಟು ಏರಿಯಾದಲ್ಲಿ 32 ಮೀಟ್ರು, ಇದು 15 ಮೀಟ್ರ್ ಇದೆ. ಇದರಲ್ಲಿ ಹೆಚ್ಚು ಕಮ್ಮಿ 1500 ಸಸ್ಯಗಳನ್ನು ನಾವು ಅಕಾಮಡೇಟ್ ಮಾಡಿದ್ದೀವಿ. ಸರ್, ಇದರಲ್ಲಿ ನಾಟಿ ನೀವು ಯಾವ ಥರ ಮಾಡ್ತೀರಾ? ಅದಾದಮೇಲೆ ಪೋಷಕಾಂಶ ಅಂತ ಹೇಳ್ತೀರಾ, ನೀವು ವಾಟರ್ ಮೂಲಕನೇ ಕೊಡ್ತೀರಾ? ಹೌದು. ಏನಾದರೂ ರೋಗ ಬಂದರೆ ಅದು ಯಾವ ರೀತಿ ನಿರ್ವಹಣೆ ಮಾಡ್ತೀರಾ? ಇದಕ್ಕೆ ಹೆಚ್ಚಾಗಿ ಯಾಕಂದರೆ ಪಾಲಿ ಹೌಸಲ್ಲಿ ನಾವು ಬೆಳೆಯೋದ್ರಿಂದ ಈ ಗ್ರೀನ್ಸ್ಗೆ ಯಾವುದೇ ರೋಗ ಕೀಟಬಾಧೆಗಳು ಇರೋದಿಲ್ಲ. ಇದ್ರೂ ನಾವು ಸಾವಯವ ಮುಖಾಂತರ ನಾವು ಅದನ್ನು ಹತೋಟಿಗೆ ತರ್ತೀವಿ. ಅದೇ ಏನು ಇಲ್ಲಿ ಬೆಳೆ ಯಾಕೆಂದರೆ ರೆಸಿಡ್ಯೂ ಫ್ರೀ ಅಂತ ಹೇಳ್ಬೋದು ನಾವು. ಯಾಕಂದರೆ ಯಾವುದೇ ರಾಸಾಯನಿಕಗಳನ್ನು ನಾವು ಸ್ಪ್ರೇ ಮಾಡೋದಿಲ್ಲ. ಯಾಕಂದರೆ ಈ ಸೊಪ್ಪುಗಳನ್ನ ನಾವು ಸ್ಪ್ರೇ ಮಾಡಿದ್ಮೇಲೆ 15 ದಿವಸ ತಿನ್ನಬಾರ್ದು. ಅದಕ್ಕೋಸ್ಕರ ನಾವು ಯಾವುದೇ ರಾಸಾಯನಿಕಗಳನ್ನು ಇಲ್ಲಿ ಉಪಯೋಗಿಸಿದ್ದೀವಿ. ಆ ಕಡೆ ಸರ್ ಹೇಳಿ ಸರ್, ಇದು ಯಾವ ಥರ ತಂತ್ರಜ್ಞಾನ? ಆಮೇಲೆ ಇಲ್ಲಿ ನೀವು ನೋಡ್ತಾ ಇದ್ದೀರಿ, ನಾವು ಇಷ್ಟೊತ್ತು ಡೀಪ್ ವಾಟರ್ ಕಲ್ಚರ್ ಹೇಳಿದ್ದೀವಿ. ಡೀಪ್ ವಾಟರ್ ಕಲ್ಚರಲ್ಲಿ ಬರೀ ಸೊಪ್ಪುಗಳು ಬೆಳಿಬೋದು. ಉದಾಹರಣೆಗೆ ಲೆಟ್ಯೂಸ್ ಇರ್ಬೋದು, ಪಾಲಕ್ ಇರ್ಬೋದು, ಸೆಲರಿ ಇರ್ಬೋದು, ನಂತರ ಪಾಕ್ಚಾಯ್ ಇರ್ಬೋದು, ಅಮರಾಂತಸ್ ಇರ್ಬೋದು, ಇವೆಲ್ಲ ಬೆಳಿಬೋದು. ಅದೇ ಇಲ್ಲಿ ನಾವೇನು ಈ ಡಚ್ ಬಕೆಟ್ ಮೆಥಡ್ ಅಂತ ಕರಿತೀವಿ. ಇಲ್ಲಿ ಒಂದು ಬಕೆಟ್ ನೋಡ್ತಾ ಇದ್ದೀರಿ. ಈ ಬಕೆಟಲ್ಲಿ ನಾವು ಒಂದು ಕ್ಲೇ ಬಾಲ್ ಅಂತ ಇಟ್ಟಿದ್ದೀವಿ. ಏನು ಸರ್ ಇದು? ಕ್ಲೇ ಬಾಲ್ ಅಂತ ಕರಿತೀವಿ. ಕ್ಲೇ ಬಾಲ್. ಕ್ಲೇ ಬಾಲ್. ಓಕೆ ಸರ್. ಈ ಕ್ಲೇ ಬಾಲನ್ನು ನಾವು ಉಪಯೋಗಿಸ್ತೀವಿ. ಮಣ್ಣಿನ ಬದಲು ಈ ಕ್ಲೇ ಬಾಲನ್ನು ನಾವು ಉಪಯೋಗಿಸ್ತೀವಿ. ಈ ಕ್ಲೇ ಬಾಲನ್ನು ನಾವು ಇಲ್ಲೇನು ಮಾಡ್ತೀವಿ, ಆ ಕ್ಲೇ ಬಾಲ್ಗೆ ನಾವು ಕಂಟಿನ್ಯೂಸ್ ಆಗಿ ಏನೋ ಡ್ರಿಪ್ ಮುಖಾಂತರ ನೀರು ಅಥವಾ ಪೋಷಕಾಂಶ ದ್ರಾವಣವನ್ನು ಕೊಡ್ತಾ ಹೋಗ್ತೀವಿ. ಆ ಗಿಡ ಕ್ಲೇ ಬಾಲಿಂದ ನಾಟಿ ಆದ ತಕ್ಷಣ ಅದು ಬೇರು ಬಿಟ್ಕೊಂಡು ಕ್ಲೇ ಬಾಲಲ್ಲಿ ಅದು ಬೆಳೀತಾ ಹೋಗುತ್ತೆ. ಇಲ್ಲಿ ಮುಖ್ಯವಾಗಿ ಏನಂದರೆ ಇದು ವಾಟರ್ ಸೇವಿಂಗ್ ಟೆಕ್ನಾಲಜಿ. ಅಂದರೆ ಆಗಲೇ ಹೇಳಿದಂಗೆ ಇಲ್ಲಿ ನಾವು ಡ್ರಿಪ್ಪಲ್ಲಿ ಕೊಡ್ತೀವಿ, ನಂತರ ಜಾಸ್ತಿ ಇರೋ ನೀರು ವಾಪಸ್ಸು ಟ್ಯಾಂಕಿಗೆ ಹೋಗುತ್ತೆ. ಟ್ಯಾಂಕ್ ಹೋಗುತ್ತೆ, ಮತ್ತು ಟ್ಯಾಂಕಿಂದ ಮತ್ತೆ ಡ್ರಿಪ್ಪಲ್ಲಿ ಇಲ್ಲಿ ಬರುತ್ತೆ. ಇದೇ ಥರ ನಾವು ಕಂಟಿನ್ಯೂಸ್ ಆಗಿ ಏನೋ ಸರ್ಕ್ಯುಲೇಟ್ ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ಆ ಉತ್ಕೃಷ್ಟವಾದ ಪೋಷಕಾಂಶಗಳನ್ನು ಇದು ತೆಗೆದುಕೊಂಡು ಬೆಳೀತಾ ಹೋಗುತ್ತೆ.
ಸೊ ನೀರು ಯಾವುದೇ ರೀತಿ ಪೋಲ್ ಅಂತ ಮಾಡೋದಿಲ್ಲ. ಒಂದೇ ಒಂದು ತೊಟ್ಟೂ ಇಲ್ಲಿ ಪೋಲಾಗೋದಿಲ್ಲ. ಆದ್ದರಿಂದ ಎಲ್ಲಿ ನೀರಿನ ಕೊರತೆ ಇರುತ್ತೆ ಆ ಏರಿಯಾದಲ್ಲಿ ಅಥವಾ ಅವರು ಈ ಮೆಥಡನ್ನು ಅಡಾಪ್ಟ್ ಮಾಡ್ಕೋಬೋದು. ಈಗ ನಾವು ಇಲ್ಲಿ ನ್ಯೂಟ್ರಿಯನ್ ಫಿಲ್ಮ್ ಟೆಕ್ನಿಕ್ ಅಂತ ಕರಿತೀವಿ ಅಥವಾ NFT ಅಂತ. ಈ ಹೈಡ್ರೋಪೋನಿಕ್ ತಂತ್ರಜ್ಞಾನದಲ್ಲಿ ಈ NFT ಭಾಳಷ್ಟು ಜನ ಉಪಯೋಗಿಸ್ತಾ ಇದ್ದಾರೆ. ಈಗ ನಾವು ವೆಸ್ಟರ್ನ್ ಕಂಟ್ರೀಸ್ಗೆ ಹೋಗಲಿ, ಮಿಡ್ಲ್ ಈಸ್ಟ್ ಅಂದರೆ ದುಬೈ ಆ ಕಡೆ ಹೋಗಲಿ, ಈ NFT ಮೆಥಡನ್ನು ಭಾಳಷ್ಟು ದೇಶಗಳಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಇದನ್ನು ಮುಖ್ಯವಾಗಿ ನಾವು ನ್ಯೂಟ್ರಿಯೆಂಟ್ ಫಿಲ್ಮ್ ಟೆಕ್ನಿಕ್ ಅಂತ ಆಗಲೇ ಹೇಳಿದಾಗ, ನ್ಯೂಟ್ರಿಯೆಂಟ್ಸ್ ಮೊದಲನೇದಾಗಿ ಈ ನ್ಯೂಟ್ರಿಯೆಂಟ್ಸ್ನ ಹೇಗೆ ಪ್ರಿಪೇರ್ ಮಾಡಬೇಕು. ನಾವು ಒಂದು ಟ್ಯಾಂಕಲ್ಲಿ ಗಿಡಕ್ಕೆ ಬೇಕಾಗಿರೋವಂಥ 18 ಪೋಷಕಾಂಶಗಳನ್ನು ನಾವು ಟ್ಯಾಂಕಲ್ಲಿ ಡಿಸಾಲ್ವ್ ಮಾಡ್ತೀವಿ, ಅಂದರೆ ಕರಗಿಸಿ ಇದಕ್ಕೆ ಪೋಷಣೆ ಕೊಡ್ತಾ ಹೋಗ್ತೀವಿ. ಆಮೇಲೆ ಫಿಲ್ಮ್ ಟೆಕ್ನಿಕ್ ಅಂದಾಗ ಇಲ್ಲಿ ನೀವು ನೋಡ್ಬೋದು, ಸಣ್ಣದಾಗಿ ಹರಿಬಿಟ್ಟಿರ್ತೀವಿ ನೀರನ್ನು. ಹೌದು, ಆಯಿತಾ. ಸಣ್ಣದಾಗಿ ಅಂದರೆ ಇದು ಈ ಚಾನಲ್ ಮುಖಾಂತರ ಸಣ್ಣದಾಗಿ ನೀರನ್ನು ಹರಿಬಿಟ್ಟಿರ್ತೀವಿ. ಅದು ನೀರು ತೆಗೆದುಕೊಂಡು ಬೆಳೀತಾ ಹೋಗುತ್ತೆ. ಇಲ್ಲಿ ನೋಡ್ಬೋದು ಬೇರು ನೀವು. ಸೊ ಇದರಲ್ಲಿ ಯಾವುದೇ ರೀತಿಯ ಮಣ್ಣು ಆಗಲಿ ಆ ಥರ ಏನಿಲ್ಲ. ಈಗ ನಾವು ಈ ಸಸಿಯನ್ನು ಏನು ಮಾಡ್ತೀವಿ, ನಾವು ಟ್ರೇಯಲ್ಲಿ ಬೆಳಿತೀವಿ. ಫಸ್ಟ್ ಟ್ರೇ ಅಥವಾ ಏನು ಸಸಿ ಬೆಳೆಯುವಂಥ ಟ್ರೇ ಅಂತ ಇರುತ್ತೆ. ಅದರಲ್ಲಿ ಕೋಕೋಪಿಟ್ ಅಥವಾ ಕಾಯಿರ್ ಪಿತ್ ಹಾಕ್ಬಿಟ್ಟು ಸಸಿಯನ್ನು ಮಾಡ್ತೀವಿ. ಆ ಸಸಿಯನ್ನು ಇದಕ್ಕೆ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಆಗಲೇ ಹೇಳ್ದಂಗೆ ಸಣ್ಣದಾಗಿ ಹರಿತಾ ಇರುತ್ತೆ. ಯಾವುದು ಪೋಷಕಾಂಶಗಳ ದ್ರಾವಣ ಸಣ್ಣದಾಗಿ ಇದು ಹರಿತಾ ಹೋಗ್ತಾ ಇರುತ್ತೆ. ಹರಿತಾ ಹೋಗ್ತಾ ಇದ್ದಂಗೆಲ್ಲ ಏನಾಗುತ್ತೆ, ಗಿಡ ಆ ನ್ಯೂಟ್ರಿಯೆಂಟ್ಸ್ನ ತೆಗೆದುಕೊಂಡು ಬೆಳೆಯುತ್ತೆ. ಇದು ಮುಖ್ಯವಾಗಿ ನಾವು ಇಲ್ಲಿ ಮೇಂಟೈನ್ ಮಾಡಬೇಕಾಗಿರೋದೇನೆಂದರೆ, ಈ ಪೋಷಕಾಂಶಗಳ ದ್ರಾವಣ, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅಂತೀವಿ, ವಿದ್ಯುತ್ ವಾಹಕತೆ ಮತ್ತು ರಸಸಾರ pH ಅಂತೀವಿ. ಈ ನ್ಯೂಟ್ರಿಯೆಂಟ್ಸ್ ರಸಸಾರ pH ನೋಡ್ಕೊಳ್ಳೋದು ಭಾಳಷ್ಟು ಮುಖ್ಯ. ಯಾಕಂದರೆ ರಸಸಾರದಲ್ಲಿ ಆ ಕಡೆ ಈ ಕಡೆ ವ್ಯತ್ಯಾಸಗಳಾದ್ರೂ, ಏನು ಎಲೆಕ್ಟ್ರಿಕಲ್ ವಿದ್ಯುತ್ ವಾಹಕತೆಯಲ್ಲಿ ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆದ್ರೂ ಏನಾಗುತ್ತೆ, ಗಿಡಗಳು ಸಾಯೋ ಸಂಭವ ಹೆಚ್ಚಾಗಿರುತ್ತೆ. ಆದ್ದರಿಂದ ನಾವು ಈ ಏನು ಪೋಷಕಾಂಶಗಳ ದ್ರಾವಣವನ್ನು ಮಾಡುವಾಗ ಭಾಳ ಜಾಗರೂಕತೆಯಿಂದ ಮಾಡಬೇಕಾಗುತ್ತೆ. ಆಮೇಲೆ ನಾವು ಡೈಲಿ ಬಂದು ಬೆಳಗ್ಗೆ ಸಂಜೆ ಇದು ಅದರ EC ಎಷ್ಟಿದೆ, pH ಎಷ್ಟಿದೆ ಚೆಕ್ ಮಾಡಬೇಕಾಗುತ್ತೆ. ಈಗ ಆಟೋಮೇಟೆಡ್ ಮಿಷಿನ್ಸ್ ಬಂದಿವೆ. ಈವನ್ EC pH ಅವೇ ಚೆಕ್ ಮಾಡಿ ನಿಮ್ಮ ಮೊಬೈಲ್ಗೆ SMS ಕಳಿಸ್ತೇವೆ. ಜಾಸ್ತಿ ಆದರೆ ಅಥವಾ ಕಮ್ಮಿ ಆದರೆ ಆ ಥರ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಕ್ವಿಪ್ಮೆಂಟ್ಸ್ ಬಂದಿವೆ. ಅದನ್ನು ಉಪಯೋಗಿಸ್ಕೊಂಡ್ರೆ ಏನೂ ತೊಂದರೆ ಇರೋದಿಲ್ಲ. ಆಮೇಲೆ ಇಲ್ಲಿ ನೀವು ನೋಡ್ಬೋದು UPVC ಚಾನಲ್ ಯೂಸ್ ಮಾಡಿದ್ದೀವಿ ನಾವು. ಇದಕ್ಕೆ ಬಿಳಿ ಕಲರ್ UPVC ಚಾನಲ್ ಅಂತ ಕರಿತೀವಿ. UPVC ಚಾನಲ್ನ ಉಪಯೋಗಿಸಿದೆ. ಯಾಕೆ UPVC ಚಾನಲ್ನ ಮಾಮೂಲಿ ಪೈಪನ್ನು ಉಪಯೋಗಿಸಿದೆ ಏನಾಗುತ್ತೆ, ಅದರಲ್ಲಿ ಫೀನಾಲ್ಸು ಲೆಡ್ಡು ಎಲ್ಲ ಇರುತ್ತೆ. ಅದು ಗಿಡಕ್ಕೆ ಬಂದು ಸರಪಳಿಗೆ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಈ ಏನು UPVC ಚಾನಲನ್ನೇ ನಾವು ಉಪಯೋಗಿಸ್ತೀವಿ. ಆಮೇಲೆ ರೆಕ್ಟ್ಯಾಂಗ್ಯುಲರ್ ಟೈಪ್ ಉಪಯೋಗಿಸ್ತೀವಿ. ರೆಕ್ಟ್ಯಾಂಗ್ಯುಲರ್ ಟೈಪ್ ಯಾಕೆ ಉಪಯೋಗಿಸ್ತೀವಿ ಅಂದರೆ, ರೌಂಡ್ ಆದಾಗ ಏನಾಗುತ್ತೆ, ರೂಟು ಸಸಿ ಚಿಕ್ಕದಾಗಿದ್ದಾಗ ಬೇರು ಅದಕ್ಕೆ ರೀಚ್ ಆಗೋದಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಇಲ್ಲಿ ರೆಕ್ಟ್ಯಾಂಗ್ಯುಲರ್ ಪೈಪನ್ನು ನಾವು ಉಪಯೋಗಿಸ್ತೀವಿ. ಇದು NFT ಮೆಥಡನ್ನು ಭಾಳಷ್ಟು ಜನ, ಈವನ್ ನೀವು ಟೆರೇಸ್ ಗಾರ್ಡನ್ ಇರ್ಬೋದು ಅಥವಾ ಕಮರ್ಷಿಯಲ್ ಫಾರ್ಮ್ ಇರ್ಬೋದು ಅಥವಾ ಕಾರ್ಪೊರೇಟ್ ಕಂಪ್ನಿಯಲ್ಲಿ ಇರ್ಬೋದು, ಈ NFT ಮೆಥಡನ್ನು ಉಪಯೋಗಿಸ್ಕೊಂಡು ಎಲ್ಲ ತರಕಾರಿಗಳನ್ನು ನಾವು ಬೆಳ್ಕೊಬೋದಾಗುತ್ತೆ. ಸರ್, ಈಗ ಸೊಪ್ಪು ಮತ್ತು ತರಕಾರಿಗಳು ಎಷ್ಟು ದಿನಕ್ಕೆ ಕಟಾವು ಬರುತ್ತೆ, ಎಷ್ಟು ದಿನಕ್ಕೆ ಇದೆಲ್ಲ ಬರುತ್ತೆ? ಈಗ ಮೋಸ್ಟ್ ಆಫ್ ಅಂದರೆ ಎಲ್ಲ ತರಕಾರಿ ಸೊಪ್ಪು ತರಕಾರಿ ಅಂದರೆ ಸೊಪ್ಪುಗಳು 40 ದಿವಸಕ್ಕೆ ಕಟಾವು ಬಂದ್ಬಿಡುತ್ತೆ. NFT ನಾವು ಏನೋ ಸಸಿಯನ್ನು ಒಂದು 10 ದಿವಸ ಮಾಡಿ ಹಾಕ್ತೀವಿ. 10 ದಿವಸ ಸಸಿಯನ್ನು ಹಾಕ್ತೀವಿ. ನಂತರ 30ರಿಂದ 35 ದಿವಸ ಒಳಗಾಗಿ
ಏನಾಗುತ್ತೆ ಈ ಸಸಿಗಳು ಬೆಳೆದು ಅದನ್ನು ಸೊಪ್ಪಾಗಿ ನಾವು ಮಾರ್ಬೋದು. ಸೊ ಅದಾದಮೇಲೆ ನೀವು ನೆಕ್ಸ್ಟ್ ಬೆಳೆ ನೆಕ್ಸ್ಟ್ ದಿನ ಸೊಪ್ಪು ಬೆಳಿಬೇಕಂದ್ರೆ ನೆಕ್ಸ್ಟ್ ಪ್ರೊಸೀಜರ್ ಯಾವ ಥರ? ಈಗ ನಾವು ಭೂಮಿಯಲ್ಲಿ ಬೆಳಿಬೇಕಾದ್ರೆ ಅದನ್ನು ಉಳ್ಬೇಕು ಮತ್ತು ಸಾಲು ಮಾಡಬೇಕು, ನಾಟಿ ಹಾಕಬೇಕು. ಅದೇ ಇಲ್ಲೇನಾಗುತ್ತೆ, ಒಂದು ಸಲ ಇದಾದ ತಕ್ಷಣ ನಾವು ಇದನ್ನು ತೆಗೆದು ಬಿಸಾಕ್ತೀವಿ. ಇದನ್ನು ಚಾನಲ್ ಅಂತೀವಲ್ಲ, ಈ ಪೈಪನ್ನು ನಾವು ಕ್ಲೀನ್ ಮಾಡಬೇಕಾಗುತ್ತೆ. ಪೈಪನ್ನು ಏನೇ ಕಲ್ಮಶ ಇದ್ರೂ ಕ್ಲೀನ್ ಮಾಡಬೇಕಾಗುತ್ತೆ. ಒಂದು ಸಲ ಹೈಡ್ರೋಜನ್ ಪರಾಕ್ಸೈಡ್ ಇದ್ದರೆ ಅದನ್ನು ನಾವು ಅದರಿಂದನೂ ಕ್ಲೀನ್ ಮಾಡ್ತೀವಿ. ಒಂದೊಂದು ಸಲ ಆ್ಯಸಿಡ್ ಕ್ಲೀನಿಂಗ್ ಮಾಡ್ತೀವಿ. ಮಾಡಿ ಅದನ್ನು ನೀಟಾಗಿ ಇಟ್ಟು ನಂತರ ನಂತರ ಸಸಿಯನ್ನು ಆ ನೆಟ್ ಕಪ್ ಮುಖಾಂತರ ಹಾಕ್ಬೋದು. ಇಲ್ಲಿ ಮುಖ್ಯವಾಗಿ ಕೆಲವು ರೋಗಗಳು ಬರೋ ಚಾನ್ಸಸ್ ಇರುತ್ತೆ. ಇನ್ನು ಬೇರು ಕೊಳೆಯೋ ರೋಗ ಬರೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಪಾಚಿ ಕಟ್ಬಿಟ್ಟು ಬೇರು ಕೊಳೆಯೋ ರೋಗ ಇರುತ್ತೆ. ಇದರಲ್ಲಿ ನಾವೇನು ಮಾಡ್ತೀವಿ, 2% ಹೈಡ್ರೋಜನ್ ಪರಾಕ್ಸೈಡ್ ಅಂತ ಅಂದರೆ ಅದು ಫುಡ್ ಗ್ರೇಡೇ ಇರುತ್ತೆ. ಅದನ್ನು ಉಪಯೋಗಿಸ್ಕೊಂಡು ನಾವು ಇದನ್ನು ಅದನ್ನು ಅವಾಯ್ಡ್ ಮಾಡ್ಬೋದು. ಸರ್, ಈಗ ಡಿಸ್ಟೆನ್ಸ್ ಇಷ್ಟೇ ಅಂತ ಏನಾದರೂ ಇರಬೇಕಾ? ನೀವು ಈ ಡಿಸ್ಟೆನ್ಸ್ ಆಗ್ಬೋದು, ಈ ಕಡೆ ಹಿಂಗೆ ಅಗಲದ ಡಿಸ್ಟೆನ್ಸ್? ಹೌದು, ಅದು ಏನಂದರೆ ನಾವು ಡಿಸ್ಟೆನ್ಸು ಆಮೇಲೆ ಈ ಓರಿಯೆಂಟೇಷನ್ ಎಲ್ಲ ಹೆಂಗಿರ್ತೀವಿ ಅಂದರೆ, ಯಾವುದೇ ಗಿಡ ಬೆಳಿಬೇಕಾದ್ರೆ ಅದು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಫೋಟೋಸಿಂಥಸಿಸ್ ಅಂತ ಮಾಡುತ್ತೆ. ಅದರ ಆಹಾರ ಅದೇ ಉತ್ಪತ್ತಿ ಮಾಡ್ಕೊಳ್ಳುತ್ತೆ. ಅದಕ್ಕೆ ಬೆಳಕು ಸರಾಗವಾಗಿ ಅದು ತಗೋಬೇಕಾಗುತ್ತೆ. ಆ ಥರ ಆಗಿ ನಾವು ಡಿಸೈನ್ ಮಾಡಿ ಇದನ್ನು ನಾಟಿ ಹಾಕಬೇಕಾಗುತ್ತೆ. ಯಾಕೆಂದರೆ ಸ್ಟ್ಯಾಂಡ್ ಸ್ವಲ್ಪ ದೂರ ಕಾಣ್ತಾ ಇದೆ, ಇನ್ನೊಂದು ಸ್ವಲ್ಪ ಹತ್ರ ಮಾಡಿದ್ರೆ ಇನ್ನೊಂದೆರಡು ಇಲ್ಲ, ಇನ್ನೂ ಹತ್ರ ಮಾಡಿದ್ರೆ ಏನಾಗುತ್ತೆ, ಬೆಳಗ್ಗೆ ಸಂಜೆ ನೆರಳು ಜಾಸ್ತಿ ಆಗುತ್ತೆ. ನೆರಳು ಜಾಸ್ತಿ ಆದಾಗ ಏನಾಗುತ್ತೆ, ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಕಮ್ಮಿ ಆಗುತ್ತೆ. ಅದೆಲ್ಲ ನೋಡಿ ನಾವು ಈ ಸ್ಟ್ಯಾಂಡ್ಗಳನ್ನು ಮಾಡಿರ್ತೀವಿ. ಸೊ ಈಗ ಒಂದು ಎಕರೆಯಲ್ಲಿ ಎಷ್ಟು ಸೊಪ್ಪು ಬೆಳಿಬೋದಾಗುತ್ತೆ ಸರ್ ಈಗ ಈ ಥರ ಮಾಡಿಸ್ಕೊಂಡು? ನೀವು ಎಕರೆ ಯೂಶಲಿ ಹೈಡ್ರೋಪೋನಿಕ್ ಎಕರೆಗಟ್ಟಲೆ ನಾವು ರೆಕಮೆಂಡ್ ಮಾಡೋದಿಲ್ಲ. ಒಂದು 1/4 ಎಕರೆದಲ್ಲಿ ನೀವು 5ರಿಂದ 6 ಟನ್ನು ಒಂದು ಬೆಳೆಯಲ್ಲಿ ತೆಗಿಬೋದು. 5ರಿಂದ 6 ಟನ್? ಹೌದು. ಅಂದರೆ ಇದು ಚಿಕ್ಕ ರೈತರಿಗೆ ತುಂಬ ಯೂಸ್ ಆಗುತ್ತೆ. ಅಲ್ಲ, ಚಿಕ್ಕ ರೈತರು ಅಂತಲ್ಲ, ದೊಡ್ಡ ರೈತರು ಆದ್ರೂ 1/4 ಎಕರೆಯಲ್ಲಿ 5ರಿಂದ 6 ಟನ್ನು ಸೊಪ್ಪನ್ನು ತೆಗೆದು ಅದು ಮಾರಾಟ ಮಾಡಿದರೆ ಸಾಕು. ಯಾಕಂದರೆ 45-50 ದಿವಸದಲ್ಲಿ ನೀವು 5 ಟನ್ನು ಮಾರಿದ್ರೆ ಸಾಕು 1/4 ಎಕರೆಯಲ್ಲಿ. ಅಂದ್ರೆ ಈಗ ನಾವು ಅದೇ ಭೂಮಿಲಿ ಜಾಸ್ತಿ ಎಕರೆಯಲ್ಲಿ ಬೆಳೆಯೋದ, ಇಲ್ಲಿ ಬರೀ 1/4 ಎಕರೆಯಲ್ಲೇ ಬೆಳಿಬೋದು ಅಂತ ಹೇಳ್ತೀರಾ? ಹೌದು, ಇಲ್ಲಿ ಅಲ್ಲಿ 1 ಎಕರೆಯಲ್ಲಿ ಬೆಳೆಯುವಂಥ ಪ್ರಾಡ್ಯೂಸು ಇಲ್ಲಿ ನಮಗೆ 1/4 ಎಕರೆಯಲ್ಲಿ ಬೆಳಿಬೋದು. ಯಾಕಂದರೆ ಇಲ್ಲಿ ನೀವು ನೋಡ್ಬೋದು, 1 ಮೀಟ್ರಲ್ಲಿ ಹೆಚ್ಚು ಕಮ್ಮಿ ನಾವು 50ರಿಂದ 100 ಗಿಡಗಳನ್ನು ಅಕಾಮಿಡೇಟ್ ಮಾಡ್ತೀವಿ. ಅದೇ ಮಾಮೂಲಿ ಪದ್ಧತಿಯಲ್ಲಿ ಅಷ್ಟು ಸಸಿಗಳು ಆಗೋದಿಲ್ಲ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು ಎಬ್ ಆ್ಯಂಡ್ ಫ್ಲೋ ಮೆಥಡ್ ಅಂತ ಕರಿತೀವಿ. ಅಂದರೆ ನೀರನ್ನು ನಿಲ್ಲಿಸಿ ಹರಿಸೋದು ಅಂತ ಈ ತಂತ್ರಜ್ಞಾನ. ಇಲ್ಲೇನು ಮಾಡ್ತೀವಿ, ನೀವು ಒಂದು ಪೈಪ್ ನೋಡ್ತಾ ಇದ್ದೀರಿ, ಇದ್ರ ಮೂಲಕ ನೀರನ್ನು ನಾವು ಹರಿಸ್ತಾ ಹೋಗ್ತೀವಿ. ಇಲ್ಲಿ ನಾವು ಪಾಟಲ್ಲಿ ಏನು ಮಾಡ್ತಿರ್ತೀವಿ, ಕಾಯಿರ್ಪಿತ್ತು ಅದು ಕೋಕೋಪಿಟ್ ಹಾಕಿರ್ತೀವಿ. ಕೆಳಗಡೆಯಿಂದ ಇದು ಕೆಪಲರಿ ರೈಸ್ ಮುಖಾಂತರ ಇಲ್ಲಿ ನ್ಯೂಟ್ರಿಯೆಂಟ್ ದ್ರಾವಣವನ್ನು ಇದ್ರ ಮೂಲಕ ನಾವು ಹರಿಸ್ತಾ ಹೋಗ್ತೀವಿ. ಹರಿಸಿದಾಗ ಏನಾಗುತ್ತೆ, ಕೆಳಗಡೆಯಿಂದ ತಗೊಂಡು ಇದು ಬೆಳೀತಾ ಹೋಗುತ್ತೆ. ಅಂದರೆ ಇಲ್ಲಿ ನೀವು ಒಂದು ಸಲ ಬೀಜ ಅಥವಾ ಸಸಿಯನ್ನು ಹಾಕಿ ಇಟ್ಬಿಟ್ರೆ ಸಾಕು, ಇದು ಆಟೋಮೇಟ್ ಆಗಿದೆ. ಡೈಲಿ 1 ಗಂಟೆ ಕಾಲ ನೀರನ್ನು ಹರಿಸ್ತಾ ಹೋಗುತ್ತೆ. ಕೆಳಗಡೆಯಿಂದ ತೆಗೆದುಕೊಳ್ಳುತ್ತೆ ನೀರು. ಕೆಳಗಡೆಯಿಂದ ನೀರನ್ನು ತೆಗೆದುಕೊಂಡಾಗ ಏನಾಗುತ್ತೆ, ಅದು ಉತ್ಕೃಷ್ಟವಾಗಿ ಬೆಳೀತಾ ಹೋಗುತ್ತೆ. ಇದು ಟೆರೇಸ್ ಗಾರ್ಡನ್ಗೆ ಅಥವಾ ಎಲ್ಲ ಬೆಳೆಗಳನ್ನು ನಾವು ಬೆಳೆಯಬೋದು ಇದ್ರ ಮೂಲಕ. ನೀವು ನೋಡ್ಬೋದು, ಈ ಟೇಬಲ್ ಮೇಲೆ ನಾವು ಅಲಂಕಾರಿತ ಗಿಡಗಳನ್ನು ಬೆಳೆದಿದ್ದೀವಿ. ನೀವೆಲ್ಲ ಅಲಂಕಾರಿತ ಗಿಡಗಳೇ ಬೆಳಿಬೇಕಂತೇನಿಲ್ಲ, ನೀವು ಯಾವ ಥರ ಸಸಿಗಳನ್ನು ಸಹ ಬೇಕಾದರೆ ಇದರಲ್ಲಿ ಬೆಳಿಬೋದು. ಇಲ್ಲಿ ಏನಾಗಿದೆ, ಈ ಪಾಟ್ ಇದೆಯಲ್ಲ, ಈ ಪಾಟಲ್ಲಿ ಒಂದೊಂದು ಪಾಟಲ್ಲಿ ಬೇಕಾದ್ರೆ ನೀವು ಒಂದೊಂದು ಗಿಡವನ್ನು ಬೆಳ್ಕೋಬೋದು. ಟೆರೇಸ್ ಗಾರ್ಡನಲ್ಲಿ ಒಂದೊಂದು ಪಾಟಲ್ಲೂ ಒಂದೊಂದು ಗಿಡವನ್ನು ನೀವು ಬೆಳ್ಕೋಬೋದು. ಸೊ ಏನಂದರೆ ಈ ಟ್ರೇ ಒಂದರಲ್ಲೇ ವೆರೈಟಿ ಬೇರೆ? ಹೌದು 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 ಹೌದು. ಅಂದರೆ ಟೆರೇಸ್ ಗಾರ್ಡನಲ್ಲಿ ನೀವು 10 ಥರ ತರಕಾರಿ ಬೆಳಿಬೇಕಾದ್ರೆ 10 ಥರ ತರಕಾರಿಯನ್ನು ನೀವು ಬೆಳಿಬೋದು. ಇದು ನ್ಯೂಟ್ರಿಯೆಂಟ್ ದ್ರಾವಣವನ್ನು ರೆಡಿ ಮಾಡಿರೋಂಥ ಟ್ಯಾಂಕು. ಇದರಿಂದ ಏನಾಗುತ್ತೆ, ದ್ರಾವಣ ಎಲ್ಲ ಗಿಡಗಳಿಗೂ ಹೋಗುತ್ತೆ. ಹೋಗ್ಬಿಟ್ಟು ಇಲ್ಲಿ ನೀರು ಧುಮುಕ್ತಾ ಇದೆ ನೋಡ್ಬೋದು ನೀವು.
ಇಲ್ಲಿ ವಾಪಸ್ ಬರುತ್ತೆ. ಯಾವುದೇ ನೀರು ಇಲ್ಲಿ ವೇಸ್ಟೇಜ್ ಆಗೋದಿಲ್ಲ. ಇದ್ರ ಮುಖಾಂತರ ಹೋಗುತ್ತೆ, ಇದ್ರ ಮುಖಾಂತರ ವಾಪಸ್ ಬರುತ್ತೆ. ಇದೇ ಥರ ಕಂಟಿನ್ಯೂಸ್ ಆಗಿ ಸರ್ಕ್ಯುಲೇಟ್ ಆಗ್ತಾ ಹೋಗುತ್ತೆ. ಸೊ ಈಗ ಏನೆಲ್ಲ ಸಿಸ್ಟಮ್ ಮಾಡಿದ್ರು ಹೆಚ್ಚಾಗಿ ನೀರೆಲ್ಲ ಮತ್ತೆ ಬಂದು ಇದಕ್ಕೆ ಸೇರ್ಕೊಳ್ಳುತ್ತೆ. ಹೌದು, ಒಂದು ಡ್ರಾಪ್ ಇಲ್ಲೂ ಪೋಲಾಗಲ್ಲ. ಹೌದು. ಈಗ ಈ ಹೈಡ್ರೋಪನಿಕ್ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು ನಾವು ಏನು ಫಾರಮ್ ಮಾಡಬೇಕು ಅಂದರೆ ಎಷ್ಟು ಖರ್ಚಾಗ್ಬೋದು ಅಂತ ಭಾಳಷ್ಟು ಜನ ಕೇಳ್ಬೋದು ನೀವು. ಇಲ್ಲಿ ಮುಖ್ಯವಾಗಿ ನಾವು ಯಾವುದೇ ಹೈಡ್ರೋಪನಿಕ್ ಮಾಡಬೇಕಾದ್ರೆ ಪಾಲಿ ಹೌಸ್ ಭಾಳ ಮುಖ್ಯ. ಪಾಲಿ ಹೌಸ್ಗೆ 1 ಎಕರೆಗೆ 37 ಲಕ್ಷ ಆಗುತ್ತೆ. ನಾವು 1 ಎಕರೆ ಹೈಡ್ರೋಪನಿಕ್ ಮಾಡಿ ಅಂತ ಹೇಳೋದಿಲ್ಲ, 1/4 ಎಕರೆ ಹೈಡ್ರೋಪನಿಕ್ ಮಾಡಿದ್ರೆ ಸರ್. ಈಗ 1/4 ಎಕರೆಗೆ ಪಾಲಿ ಹೌಸು ಹೈಡ್ರೋಪನಿಕ್ಕು ಎಲ್ಲ ಸೇರಿದರೆ ಒಂದು 25 ಲಕ್ಷದಿಂದ 30 ಲಕ್ಷ ಖರ್ಚು ಬರುತ್ತೆ. ಅದನ್ನು ನಾವು ಹೆಂಗೆ ಲಾಭ ಮಾಡ್ಬೋದು ಅಂದರೆ, ಈ ಸೊಪ್ಪು ತರಕಾರಿಗಳೆಲ್ಲ ಬೆಳೀತಾ ಹೋದಲ್ಲಿ ನಿಮಗೆ 2.5 ವರ್ಷದಿಂದ 3 ವರ್ಷದಲ್ಲಿ ನೀವು ಹಾಕಿರೋ ಬಂಡವಾಳವನ್ನು ನೀವು ವಾಪಸ್ಸು ತೆಗೆದುಕೋಬೋದು. ನಿಮಗೆ ಏನೇ ತಾಂತ್ರಿಕ ಮಾಹಿತಿ ಬೇಕಾದಲ್ಲಿ ನಮ್ಮ ಮಣ್ಣು ರಹಿತ ಪ್ರಾಯೋಜನೆ ಅಥವಾ ಹೈಡ್ರೋಪನಿಕ್ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಫೋನ್ ನಂಬರ್ ಕೊಡ್ತಾಯಿದ್ದೀನಿ, 9108925969, 9108925969. ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಏನಾದರೂ ಈಗ ಈ ಥರ ಮಾಡ್ತೀವಿ ರೈತರಿಗೆ ಅನ್ನೋರಿಗೆ ಗೌರ್ಮೆಂಟ್ ಕಡೆಯಿಂದ ಯಾವ ರೀತಿ ಸಹಾಯ ಸಿಗುತ್ತೆ ಸರ್? ಏನಾದರೂ ಇದೆಲ್ಲ ನೀವು ಆ್ಯಕ್ಚುಲಿ ಹೈಡ್ರೋಪನಿಕ್ಗೆ ಈಗ ಯಾವುದೇ ಸಬ್ಸಿಡಿಗಳಿರೋದಿಲ್ಲ. ಆದರೆ ಪಾಲಿ ಹೌಸ್ಗೆ 50% ಸಬ್ಸಿಡಿ ಇನ್ನು ನಿಮ್ಮ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ ನಿಮಗೆ ದೊರೆಯುತ್ತೆ. ಓಕೆ, ಧನ್ಯವಾದ ಸರ್. ಧನ್ಯವಾದಗಳು.